ನಮಸ್ತೆ ಮಾಸ್ಟರ್ಸ್. ಆ ಇವತ್ತು ನನ್ನ ಒಂದು ಕಿರು ಜ್ಞಾನ ಹಂಚಿಕೆ ಇದೆ. ಇದು ನಮ್ಮ ಪತ್ರಿಜಿ ಗುರುಗಳಿಗೂ ಹಾಗೂ ಸ್ವರ್ಣಮಾಲಾ ಮನೆಗೂ ಹಾಗೂ ಈ ವೇದಿಕೆಯನ್ನು ನಿರ್ಮಿಸಿರುವ ರಂಗನಾಥ್ ಸರ್ಗೂ ಹಾಗೂ ವೇದಿಕೆಯಲ್ಲಿರುವ ಎಲ್ಲಾ ಜ್ಞಾನ ಹಂಚಿಕೆ ಮಾಡಿಕೊಂಡಿರುವ ಎಲ್ಲಾ ಮಾಸ್ಟರ್ಸ್ಗೂ ಹಾಗೂ ಗೀತಾ ಮೇಡಮ್ಗೂ ಮತ್ತೆ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ನಮನಗಳು. ಈಗ ನಾನು ಒಂದು ಕಿರು ಹಂಚಿಕೆಯನ್ನ ಮಾನವ ಜನ್ಮ ಬಹಳ ದೊಡ್ಡದು ಅನ್ನೋ ಒಂದು ಕಿರು ಜ್ಞಾನ ಹಂಚಿಕೆಯನ್ನ ಮಾಡ್ತಾ ಇದ್ದೀನಿ. ನಮ್ಮಲ್ಲಿ ಈಗ ಮಾನವ ಜನ್ಮ ಬಹಳ ದೊಡ್ಡದು. ಪ್ರಾಣಿ ಪಕ್ಷಿ ಎಲ್ಲಾ ಒಂದು ಜೀವಿಗಳಿಗೂ ನಮ್ಮ ಮಾನವ ಜನ್ಮ ಬಹಳ ದೊಡ್ಡದು ಅಂತ ಹೇಳ್ತಾರೆ. ಈಗ ನಮ್ಗೆ ನಿಸರ್ಗ ದೇವತೆ ನಮ್ಮೆಲ್ಲರಿಗೂ ಅದ್ಭುತವಾದ ಒಂದು ಬದುಕನ್ನ ನೀಡಿದೆ. ನಮ್ಮ ನಿಸರ್ಗ ದೇವತೆ ನಮಗೆ ಎಲ್ಲರಿಗೂ ಒಂದು ಅದ್ಭುತವಾದ ಬದುಕನ್ನ ನೀಡಿದೆ. ಎಲ್ಲರಿಗೂ ಸಮಾನವಾದ ಬದುಕನ್ನ ಕೊಟ್ಟಿದೆ. ಅವರು ವಿದ್ಯಾವಂತರಿಗೆ ಒಂದು ಬದುಕು, ಅವಿದ್ಯಾವಂತರಿಗೆ ಒಂದು, ಮೇಲ್ಜಾತಿಯವರಿಗೆ ಒಂದು, ಕೆಳಜಾತಿಯವರಿಗೆ ಒಂದು, ಶ್ರೀಮಂತರಿಗೊಂದು, ಬಡವನಿಗೊಂದು ಅಂತ ಬದುಕು ಇಲ್ಲ. ಎಲ್ಲರಿಗೂ ಸಮಾನವಾದ ಒಂದು ನಿಸರ್ಗ ದೇವತೆ ನಮ್ಗೆ ಸಮಾನವಾದ ಬದುಕನ್ನ ಕೊಟ್ಟಿದೆ. ಈ ಒಂದು ವಿವಿಧತೆಯನ್ನ ನಾವು ಏರ್ಪಾಡು ಮಾಡ್ಕೊಂಡಿರೋದೇ ಹೊರತು ಅವ್ನು ಶ್ರೀಮಂತನಾಗಿ ಬದುಕ್ತಿದ್ದಾನೆ, ಅವ್ನು ಬಡನ ಅಂತ. ಆದ್ರೆ ಎಲ್ಲರಿಗೂ ಇರೋ ಒಂದು ಸಮಾನವಾದ ಬದುಕನ್ನ ನಮ್ಗೆ ಈ ಪ್ರಕೃತಿ ನಮ್ಗೆ ನೀಡಿದೆ. ಎಲ್ಲರಿಗೂ ಸುಂದರ ಬದುಕನ್ನ ಇದು ಪ್ರಕೃತಿ ನಮ್ಗೆ ಕೊಟ್ಟಿದೆ. ಶ್ರೀಮಂತನಲ್ಲಿ ಒಂದು ಬಂಗಾರದ ಹಣತೆ ಇದ್ರೆ, ಬಡವನಲ್ಲಿ ಒಂದು ಮಣ್ಣಿನ ಹಣತೆ ಇರುತ್ತೆ. ಹಣತೆ ಮಣ್ಣಿನದಾದ್ರೇನು ಅಥವಾ ಚಿನ್ನದ ಬಂಗಾರದಾದ್ರೇನು, ಆದ್ರೆ ಹಣತೆ ಉರಿಯೋದು ಬೆಳಕು ಮಾತ್ರ. ಎರಡು ಹಣತೆಗಳು ಕೊಡೋದು ಬೆಳಕನ್ನ ಮಾತ್ರ. ಆ ಬೆಳಕು ಅಷ್ಟೇ. ಅದು ಬೆಳಕಿಗೆ ಶ್ರೀಮಂತಿಕೆನೂ ಇಲ್ಲ, ಬಡತನನೂ ಇಲ್ಲ. ಅದು ಒಂದು ಬೆಳಕು ಅಷ್ಟೇ. ಹಾಗೆಯೇ ಬದುಕು, ಅದು ಒಂದು ಬದುಕು ಅಷ್ಟೇ. ಅದು ಶ್ರೀಮಂತಿಕೆ ಬದುಕು ಅಲ್ಲ, ಬಡತನದ ಬದುಕು ಅಲ್ಲ. ಬದುಕು ಅಂದ್ರೆ ಒಂದು ಬದುಕು ಅಷ್ಟೇ. ಅದು ಬೆಳಕಿದ್ದ ಹಾಗೆ ಒಂದು ಬದುಕು. ಹುಟ್ಟಿನಿಂದ ಆರಂಭವಾಗಿ ಸಾವಿನೊಂದಿಗೆ ಪೂರ್ಣವಾಗುವ ಮನುಷ್ಯನ ಬದುಕು ವಿಶಿಷ್ಟವಾಗ್ಬೇಕು. ನಾವು ಹುಟ್ಟಿನಿಂದ ಆರಂಭವಾಗಿ ಸಾವಿನಿಂದ ಪೂರ್ಣವಾಗುವವರೆಗೂ ಮನುಷ್ಯ ಜನ್ಮ ದೊಡ್ಡದು ಅಂತ ಹೇಳ್ಕೊಳ್ಳೋ ಅಷ್ಟಕ್ಕೆ ನಾವು ಅದನ್ನ ಪೂರ್ಣವಾದ ಒಂದು ಬದುಕನ್ನ ನಾವು ಬದುಕಬೇಕು. ವಿಶಿಷ್ಟವಾಗಿರ್ಬೇಕು. ನಮ್ಮ ಬದುಕು ವಿಶಿಷ್ಟವಾಗ್ಬೇಕು, ಒಂದು ಅರ್ಥಪೂರ್ಣವಾಗ್ಬೇಕು. ಕ್ಷಣಿಕವಾಗಿರುವ ಈ ಬದುಕಿನಲ್ಲಿ ಶ್ರೇಷ್ಠವಾದದ್ದನ್ನ ನಾವು ಸಾಧಿಸ್ಬೇಕು. ದಾರ್ಶನಿಕರು, ಹಿರಿಯರು ಈ ಬದುಕಿನ ಬಗ್ಗೆ ಸಾಕಷ್ಟು ಚಿಂತಿಸಿದರು. ನಮ್ಮ ದೇಶದ ಋಷಿಯೊಬ್ಬರು, ಕಣ್ಣು ನೋಡುತ್ತದೆ, ಕಿವಿ ಕೇಳಿಸಿಕೊಳ್ಳುತ್ತದೆ, ಕಾಲು ನಡೆಯುತ್ತದೆ, ಮನಸ್ಸು ಭಾವಿಸುತ್ತದೆ. ಎಲ್ಲಿವರೆಗೆ ಅಂದ್ರೆ ಈ ಉಸಿರು ಎಲ್ಲಿವರೆಗಿರುತ್ತೆ ಅಲ್ಲಿವರೆಗೆ ಮಾತ್ರ ನಾವು ಈ ಒಂದು ಪಂಚೇಂದ್ರಿಯಗಳು ಕೆಲಸವನ್ನ ಮಾಡ್ತವೆ. ಉಸಿರು ನಮ್ಮ ಕಣ್ಣು ನೋಡುತ್ತೆ, ಕಿವಿ ಏನಾದ್ರು ನೋಡ್ಬೇಕಾದ್ರೆ ಕಣ್ಣಿಂದ ನೋಡ್ತೀವಿ, ಕಿವಿಯಿಂದ ಕೇಳಿಸ್ಕೊಳ್ತೀವಿ, ಮತ್ತೆ ಒಂದು ಆಹಾರದ ರುಚಿಯನ್ನ ಮಾಡ್ತೀವಿ, ಭಾವನೆಗಳನ್ನ ಮಾಡ್ತೀವಿ. ಎಲ್ಲಿವರೆಗಿದೆ? ಉಸಿರು ಇರುವವರೆಗೆ ಮಾತ್ರ. ಉಸಿರು ನಿಂತ ಮೇಲೆ ನಮ್ಗೆ ಅದನ್ನ ಯಾವುದನ್ನು ಅದು ಗ್ರಹಿಸಲ್ಲ. ಅದು ಒಂದು ಶವ ಆಗಿ ಆಗುತ್ತೆ. ಉಸಿರಿನ ಜೊತೆಗೆ ಅವೆಲ್ಲ ನಿಂತೋಗ್ಬಿಡ್ತವೆ. ಬದುಕು ಎಂದ್ರೆ ಉಸಿರಿನ ಲೀಲಾ ವಿಲಾಸ ಅಷ್ಟೇ ಅಂತ ಈ ಒಂದು ದಾರ್ಶನಿಕರು ಹೇಳಿದ್ದಾರೆ. ಅದಕ್ಕಾಗಿ ಮನುಷ್ಯನು ಸತ್ಯವನ್ನು ಅರ್ಥ ಮಾಡಿಕೊಳ್ಳಬೇಕು. ಮನುಷ್ಯ ತಾಯಿಯ ಗರ್ಭದಿಂದ ಬರುವಾಗ ಉಸಿರಿತ್ತು. ನಾವು ಜೀವಿಸುವಾಗ, ನಾವು ಹುಟ್ಟುವಾಗ ನಮ್ಗೆ ಉಸಿರಿದ್ರೆ ಮಾತ್ರ ನಾವು ಜೀವಂತವಾಗಿ ಇರ್ತೀವಿ. ತಾಯಿಯ ಗರ್ಭದಿಂದ ಹೊರಕ್ಕೆ ಬರುವಾಗ ಉಸಿರಿತ್ತು, ಆದ್ರೆ ಹೆಸರಿರ್ಲಿಲ್ಲ. ಉಸಿರಿತ್ತು, ನಾವು ಹುಟ್ಟುವಾಗ ನಮ್ಗೆ ಉಸಿರು ಮಾತ್ರ ಇತ್ತು, ಹೆಸರು ಇರ್ಲಿಲ್ಲ. ಅದೇ ಭೂಮಿಯನ್ನು ಬಿಟ್ಟು ಹೋಗುವಾಗ ಉಸಿರಿರೋದಿಲ್ಲ ನಮ್ಗೆ, ಹೆಸರನ್ನ. ಆದ್ರೆ ಹೆಸರು ಇರುವಂತೆ ಮಾಡಿ ಹೋಗ್ಬೇಕು. ಅದು ಜೀವನದ ಒಂದು ಸಾರ್ಥಕತೆ. ಹೋಗುವಾಗ ನಾವು ಯಾವ್ದೇ ರೀತಿ ಬದುಕನ್ನ ಬದುಕ್ತಿವಿ. ಹೋಗುವಾಗ ಯಾವ ತರನಾದ್ರು ನಮ್ ಜೀವನ ಹೇಗಾದ್ರೂ ಬದುಕ್ಬೋದು. ಕಳ್ಳನಾಗ್ ಬದುಕ್ಬೋದು, ಒಂದ್ ಸುಳ್ಳನಾಗ್ ಬದುಕ್ಬೋದು, ಅಥವಾ ಒಳ್ಳೆತನದಿಂದ. ಅದು ಬದುಕು ನಿರಂತರ ಸಾಕ್ತಾನೆ ಇರುತ್ತೆ. ಅದು ನಾವು ಪೂರ್ಣವಾಗಿ ಜೀವಿಸದೆ ಎಂದು ಬದುಕು. ಮನುಷ್ಯ ಎಷ್ಟು ವರ್ಷ ಬದುಕಿದ ಎನ್ನುವುದು ಮುಖ್ಯವಲ್ಲ, ಹೇಗೆ ಬದುಕಿದ ಎಂಬುದು ಮುಖ್ಯ. ಅದಕ್ಕೆ ಸುಂದರವಾದ ಬದುಕನ್ನ ನಾವು ಕಟ್ಕೊಳ್ಬೇಕು. ಬದುಕು ಸುಂದರವಾಗಿರ್ಬೇಕಾದ್ರೆ ನಿರುತ್ಸಾಹ, ಚಿಂತೆ, ದುಃಖ, ನೋವುಗಳಿಂದ ಹೊರಬರಬೇಕಾಗುತ್ತದೆ. ನಾವು ಸುಂದರವಾದ ಬದುಕನ್ನ ನಾವು ಬದುಕಿನ ಕೊನೆವರೆಗೂ ಸುಂದರವಾದ ಬದುಕನ್ನ ಕಟ್ಕೋಬೇಕು. ಹಾಗೆ ನಾವು ಸುಂದರವಾದ ಬದುಕನ್ನ ಕಟ್ಕೋಬೇಕು ಅಂತಂದ್ರೆ
ನಾವು ಚಿಂತೆಯಿಂದ, ದುಃಖದಿಂದ, ನೋವುಗಳಿಂದ, ನಿರುತ್ಸಾಹದಿಂದ ಹೊರಗಡೆ ಬರ್ಬೇಕು. ಆಗ ನಾವು ಸುಂದರವಾದ ಬದುಕನ್ನ ಕಟ್ಕೊಳ್ತೀವಿ. ಮನುಷ್ಯನು ಜೀವನದಲ್ಲಿ ಕ್ರಿಯಾಶೀಲತೆ ಮತ್ತು ಉತ್ಸಾಹಗಳು ಮನೆ ಮಾಡಬೇಕಾಗುತ್ತದೆ. ಈ ಒಂದು ಉತ್ತಮವಾದ ಬದುಕನ್ನ ಮಾಡ್ಬೇಕಾದ್ರೆ ಮುಖ್ಯವಾದ ಹಂತ ಅಂತಂದ್ರೆ ನಾವು ಜೀವನದಲ್ಲಿ ಉತ್ಸಾಹ ಇರ್ಬೇಕು, ಮತ್ತೆ ಕ್ರಿಯಾಶೀಲತೆ ಇರ್ಬೇಕು. ಆಗ ಮಾತ್ರ ನಾವು ಒಂದು ಸಾಧಿಸ್ತೀನಿ ಅನ್ನೋ ಒಂದು ಮನೋಭಾವನೆ, ಚಿಂತನೆ ಇದ್ರೆ ಮಾತ್ರ ನಾವು ಉತ್ತಮವಾದ ಬದುಕನ್ನ ನಾವು ಮಾಡ್ಬೋದು. ನಿಸರ್ಗದ ಕರುಣೆಯಿಂದ ಬಂದ ಈ ಬದುಕನ್ನು ಯಾರು ಹಾಳು ಮಾಡಿಕೊಳ್ಳಬಾರದು. ಈ ನಿಸರ್ಗ ಕೊಟ್ಟಿರೋ ಈ ಪ್ರಕೃತಿ ನಮ್ಗೆ ನೀಡಿರುವಂತ ಬದುಕನ್ನ ನಾವು ಯಾರು ಹಾಳು ಮಾಡ್ಕೊಳ್ಬಾರ್ದು. ಅರ್ಥಪೂರ್ಣವಾಗಿ ನಾವು ಜೀವನವನ್ನ ಬದುಕನ್ನ ಕಟ್ಕೊಳ್ಬೇಕು. ಈ ಮಾನವ ಜನ್ಮ ಬಹಳ ದೊಡ್ಡದು, ಇದನ್ನು ಹಾನಿ ಮಾಡಿಕೊಳ್ಳಬೇಡಿ ಹುಚ್ಚಪ್ಪಗಳಿರ ಅಂತ ದಾಸರು ಸಹ ಹೇಳಿದ್ದಾರೆ. ಮಾನವ ಜನ್ಮ ಬಹಳ ದೊಡ್ಡದು, ಇದನ್ನ ಹಾನಿ ಮಾಡ್ಕೋಬೇಡಿ ಅಂತ ದಾಸರು ಸಹ ಹೇಳಿದ್ದಾರೆ. ಬದುಕು ಬಹಳ ದೊಡ್ಡದು, ಇದನ್ನು ನಾವು ಎಲ್ಲಿ ಹಾಳು ಮಾಡ್ಕೊಂಡಿದ್ದೇವೆ? ಹಾಗಾದ್ರೆ ಹಾಳು ಮಾಡಿಕೊಳ್ಳಬೇಡಿ ಹುಚ್ಚಪ್ಪಗಳಿರ ಅಂತ ದಾಸರು ಹೇಳಿದ್ದಾರೆ. ಆದ್ರೆ ಎಲ್ಲಿ ನಾವು ಈ ಬದುಕನ್ನ ಎಲ್ಲಿ ಹಾಳು ಮಾಡ್ಕೊಂಡಿದೀವಿ ಅಂತಂದ್ರೆ ಅಲ್ಲಿ ಎನ್ನುವುದು ಎಲ್ಲಿ ಹಾಳು ಮಾಡ್ಕೊಂಡಿದ್ದೇವೆ ಎನ್ನುವುದು ನಮ್ಮ ಚಿಂತನೆಯ ವಿಷಯ. ಚಿಂತನೆ ಮಾಡ್ಬೇಕು, ನಾವ್ ಎಲ್ಲಿ ಹಾಳಾಗ್ತಿದೀವಿ ಹಾಗಾದ್ರೆ ಅಂತ ಚಿಂತನೆ ಮಾಡ್ಬೇಕಾದ ವಿಷಯ. ಮನುಷ್ಯ ಬಹಳ ಚಿಕ್ಕವನಾದರೂ ಪಾತ್ರದಲ್ಲಿ ಬಹಳ ದೊಡ್ಡವನು, ಅದೇ ಮನುಷ್ಯನ ವೈಶಿಷ್ಟ್ಯ. ಅಂದ್ರೆ ಪಾತ್ರದಲ್ಲಿ ನಾವು ಚಿಕ್ಕವರಾದ್ರೂ ಸಹ ಪಾತ್ರದಲ್ಲಿ ದೊಡ್ಡವರು ಅಂದ್ರೆ ನಮ್ಮ ಮನುಷ್ಯನ ವೈಶಿಷ್ಟ್ಯ. ನಮ್ಮಲ್ಲಿ ಅಷ್ಟು ಶಕ್ತಿ ಇದೆ, ಅದನ್ನ ನಾವು ಹುಡುಕೋಕೆ ಆಗ್ತಾ ಇಲ್ಲ ನಮ್ಗೆ. ಅದು ಆಂತರಿಕವಾಗಿ ಮನೆ ಮಾಡಿದೇನೆ, ಹೊರಗೆ ತರಕ್ಕೆ ನಮ್ಗೆ ಗೊತ್ತಾಗುದಿಲ್ಲ. ಅದನ್ನೇ ನಾವು ಚಿಂತನೆಯನ್ನ ಮಾಡ್ಬೇಕಾಗಿದೆ. ಅಂದ್ರೆ ಒಂದು ಉದಾಹರಣೆ ಹೇಳ್ಬೇಕಂತಂದ್ರೆ ಮನುಷ್ಯನ ಎಷ್ಟು ಶಕ್ತಿ ಇದೆ ಅಂತಂದ್ರೆ, ಒಂದು ಬೀಜ ಇರುತ್ತೆ, ಆ ಬೀಜನ ಒಡೆದು ನೋಡಿದಾಗ ಆ ಬೀಜದ ಒಳಗಡೆ ಏನೂ ಇರಲ್ಲ. ಆ ಬೀಜ ಚೆಚ್ಚಾಕ್ದಾಗ ಅದ್ರಲ್ಲಿ ಏನೂ ಸಹ ಇರಲ್ಲ. ಆದ್ರೆ ಆ ಒಂದ್ ಬೀಜನ ನೆಟ್ಟು ಅದಕ್ಕೆ ಒಂದಷ್ಟು ಗೊಬ್ಬರ, ನೀರು, ಬೆಳಕನ್ನ ಹಾಯಿಸಿದಾಗ ಅದೇನಾಗುತ್ತೆ, ಮೊಳಕೆ ಹೊಡೆದು ಸಸಿ ಆಗುತ್ತೆ. ಹಾಗಾದ್ರೆ ಬೀಜದೊಳಗಡೆ ಏನೂ ಇರಲ್ಲ, ಅದಕ್ಕೆ ಒಂದಷ್ಟು ಶಕ್ತಿಯನ್ನು ತುಂಬಿದಾಗ ಅದು ದೊಡ್ಡ ಮರವಾಗ್ಬೋದು, ಒಂದು ದೊಡ್ಡ ಗಿಡವಾಗ್ಬೋದು. ಹಾಗೆ ಆ ಒಂದು ಶಕ್ತಿ ಆ ಬೀಜದಲ್ಲಿ ಇರುವಂತೆಯೇ ಸಹ ನಮ್ಮ ಮನುಷ್ಯರಲ್ಲೂ ಸಹ ಅಗಾಧವಾದ ಶಕ್ತಿ ಇದೆ. ಅದಕ್ಕೆ ಹೀಗೆ ಗಿಡಕ್ಕೆ ಹೇಗೆ ನಾವು ಪೋಷಕಾಂಶವನ್ನ ಹಾಕ್ತಿವಿ, ಹಾಗೆ ನಮ್ಮ ಮನುಷ್ಯರಿಗೂ ವಿಶಿಷ್ಟವಾದ ಒಂದು ಇದನ್ನ ಜ್ಞಾನ ಶಕ್ತಿಯನ್ನ ತುಂಬಿಕೊಂಡಾಗ ಮಾತ್ರ ನಮ್ಮಲ್ಲಿರೋ ಶಕ್ತಿ, ನಮ್ಮಲ್ಲಿರೋ ಒಂದು ಚಿಂತನೆಗಳು ಹೊರಗಡೆ ಬರ್ತವೆ. ಮನುಷ್ಯನ ಒಳಗೂ ಅಗಾಧವಾದ ಒಂದು ಶಕ್ತಿ ಇದೆ, ಆ ಶಕ್ತಿಯಿಂದ ಅವನು ದೊಡ್ಡವನಾಗ್ತಾನೆ. ಎಲ್ಲ ಪಶು ಪಕ್ಷಿ ಪ್ರಾಣಿಗಳಿಂದ ಮನುಷ್ಯ ಯಾಕೆ ದೊಡ್ಡವನಾಗ್ತಾನೆ ಅಂತಂದ್ರೆ, ಮನುಷ್ಯನ ಶಕ್ತಿಯ ವಿಕಾಸಕ್ಕೆ ಬಹಳ ದಾರಿಗಳಿವೆ. ನಮ್ಮ ಶಕ್ತಿಯನ್ನ ವಿಕಾಸ ಮಾಡ್ಕೋಬೇಕಾದ್ರೆ ನಮ್ಗೆ ಮನುಷ್ಯನಿಗೆ ಬಹಳ ದಾರಿಗಳಿವೆ. ಯಾವುದು ದೇವರನ್ನು ಒಲಿಸುವ ಪರಿ ಎಂದು ಬಸವಣ್ಣನವರು ಚಿಂತನೆ ಮಾಡಿದರು. ದೇವರನ್ನು ಒಲಿಸಿಕೊಳ್ಳಲು ಹಿಮಾಲಯಕ್ಕೆ ಹೋಗಬೇಕಾಗಿಲ್ಲ, ಉಪವಾಸಗಳನ್ನು ಮಾಡಬೇಕಾಗಿಲ್ಲ. ಮನಸ್ಸಿಗೆ ಶಾಂತಿ, ನೆಮ್ಮದಿ, ಜ್ಞಾನ ದೊರೆಯಬೇಕೆಂದರೆ ಧ್ಯಾನ ಬೇಕು, ಧ್ಯಾನವನ್ನ ಮಾಡ್ಬೇಕು. ಈ ದೇವರು ಹೋಗಿ ಅಲ್ಲೋಗಿ ಗುಂಡಾರಗಳಲ್ಲಿ ಅಥವಾ ಹೊರಗಡೆ ಹೋಗಿ ದೇವಸ್ಥಾನಗಳಿಗೆ ಕೈ ಮುಗಿಯೋದು, ಎಲ್ಲೂ ದೇವರಿಲ್ಲ. ಅದು ನಮ್ಮೊಳಗೆ ದೇವರಿದ್ದಾನೆ, ನಮ್ಮೊಳಗೆ ಒಂದು ಅಂತಃಶಕ್ತಿ ಇದೆ. ಈ ಅಂತಃಶಕ್ತಿಯನ್ನ ನಾವು ಹೊರಗಡೆ ತರಬೇಕಾದ್ರೆ ನಾವು ಧ್ಯಾನವನ್ನ ಮಾಡಬೇಕು ಅಂತ ಬಸವಣ್ಣನವರು ಸಹ ಹೇಳಿದ್ದಾರೆ. ಇನ್ನೊಬ್ಬರ ವಸ್ತುಗಳನ್ನು ನೋಡಿ ಆಸೆ ಪಡುವುದು, ಸುಳ್ಳು ಹೇಳುವುದು, ಕಳ್ಳತನ ಮಾಡುವುದು, ಇನ್ನೊಬ್ಬರ ಮನಸ್ಸಿಗೆ ನೋವಾಗುವಂತೆ ಮಾತನಾಡುವುದು, ಇವುಗಳನ್ನ ಬಿಟ್ರೆ ನೀನೇ ದೇವರಾಗುತ್ತಿ ಎನ್ನುತ್ತಾರೆ ಬಸವಣ್ಣನವರು. ಸುಳ್ಳು, ದುರಾಸೆ, ಸುಳ್ಳು, ಕಳ್ಳತನ, ಇನ್ನೊಬ್ಬರ ಮನಸ್ಸಿಗೆ ನೋವಾಗುವಂತೆ ನಡ್ಕೊಳ್ಳೋದು, ಇದನ್ನ ನಾವು ಇಷ್ಟನ್ನ ನಾವು ಬಿಟ್ಟಾಗ ನೀವೇ ದೊಡ್ಡವರಾಗ್ತೀರಿ ಅಂತ ಬಸವಣ್ಣನವರು ಹೇಳ್ತಾರೆ. ನೀವೇ ದೇವರಾಗ್ತೀರಿ ಅವಾಗ ಅಂತ ಬಸವಣ್ಣನವರು ಹೇಳ್ತಾರೆ. ದೇವರು ಎಲ್ಲೂ ಇಲ್ಲ, ನಿಮ್ಮೊಳಗೆ ಇದ್ದಾನೆ, ನಿಮ್ಮ ಅಂತಃಶಕ್ತಿಲೇ ಇದ್ದಾರೆ ಅಂತ ಬಸವಣ್ಣನವರು ಸಹ ಹೇಳ್ತಾರೆ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ. ನಾವು ಅಂತರಂಗ ಶುದ್ಧಿ ಮಾಡ್ಕೋಬೇಕಾದ್ರೆ ಈ ಒಂದು ಗುಣಗಳನ್ನ ನಾವು ಕಳಿಸ್ಕೋಬೇಕು. ಮನುಷ್ಯನ ಜೀವನ ಬಹಳ ಅದ್ಭುತವಾಗಿದ್ದು, ಸಣ್ಣ ಸಣ್ಣ ವಿಷಯಗಳಿಗೆ ಸ್ವಾರ್ಥಕ್ಕಾಗಿ ಇದನ್ನು ಹಾಳು ಮಾಡಿಕೊಳ್ಳಬಾರದು. ಮನುಷ್ಯನ ಜೀವನ ಅತ್ಯದ್ಭುತವಾಗಿದೆ, ಆದ್ರೆ ನಾವು ಸಣ್ಣ ಸಣ್ಣ ಆಸೆಗಳಿಗೆ ನಾವು ಅದನ್ನ
ಉಪಯೋಗಿಸ್ಕೊತಾ ಇದೀವಿ, ಸ್ವಾರ್ಥಕ್ಕಾಗಿ ಇದನ್ನ ಉಪಯೋಗಿಸ್ಕೊತಾ ಇದೀವಿ. ಇಷ್ಟೇ ನಮ್ಮ ಸಂಸಾರ, ಮನೆ, ಮಕ್ಕಳು, ಗಂಡ ಹೆಂಡತಿ, ಮಕ್ಕಳು, ಅವ್ರ ಮದುವೆ ಮಾಡೋದು, ಮನೆ ಕಟ್ಟೋದು, ಒಂದು ಕೆಲ್ಸ ಸಿಕ್ಬೇಕು, ನಮ್ಮ ಮಕ್ಕಳ ಕೆಲ್ಸ ಇದೆ, ಇಷ್ಟುಗಳಿಗೆ ಸೀಮಿತವಾಗಿ ನಮ್ಮ ಸಂಬಂಧಗಳು ಈ ಒಂದು ಆರ್ಥಿಕವಾಗಿ ಉತ್ತಮ ಆಗ್ಬೇಕು, ಇಷ್ಟರೊಳಗಡೆನೆ ನಾವು ಸುತ್ತಾಡ್ತಿದೀವಿ ಹೊರತು ನಾವು ಸ್ವಾರ್ಥಕ್ಕಾಗಿ ಉಪಯೋಗಿಸ್ತಿದ್ದೇವೆ ಹೊರತು ಅದಕ್ಕಿಂತ ಉತ್ತಮ ಚಿಂತನೆಯನ್ನ ನಾವು ಮಾಡ್ಬೇಕು. ಇದನ್ನ ಸ್ವಾರ್ಥಕ್ಕಾಗಿ ನಮ್ಮ ಈ ಅದ್ಭುತವಾದ ಜೀವನವನ್ನ ಕಡಿಮೆ ಮಾಡ್ಕೋಬಾರ್ದು. ಮನುಷ್ಯ ಮೂಲತಃ ಅನ್ವೇಷಕ, ಆದ್ರೆ ಬಡವನು ಅನ್ವೇಷಣೆ ಮಾಡ್ತಾನೆ, ಶ್ರೀಮಂತನು ಅನ್ವೇಷಣೆ ಮಾಡುತ್ತಾನೆ, ಇಬ್ರು ಸಹ ಹುಡುಕ್ತಾನೆ ಇರ್ತಾನೆ. ಹಾಗಾದ್ರೆ ಅವ್ರು ಏನ್ ಹುಡುಕ್ತಾ ಇದ್ದಾರೆ, ಯಾತಕ್ಕೂ ಏನ್ ಅನ್ವೇಷಣೆ ಮಾಡ್ತಾ ಇದ್ದಾರೆ? ನಮ್ಮ ದಾರ್ಶನಿಕರು ಗುರುತಿಸಿದರು, ಏನನ್ನ ಅನ್ವೇಷಣೆ? ಮನುಷ್ಯ ಸಂತಸ, ಸಮಾಧಾನ, ಸಂತೃಪ್ತಿ ಇವುಗಳ ಹುಡುಕಾಟದಲ್ಲಿದ್ದಾನೆ. ಮನುಷ್ಯ ಹುಡುಕ್ತಾನೇ ಇದ್ದಾನೆ, ಎಲ್ಲ ಹಣ, ಅಂತಸ್ತು, ಆಸ್ತಿ ಎಲ್ಲ ಇರುತ್ತೆ, ಆದ್ರೂ ಅವ್ನಿಗೆ ಏನೋ ತೃಪ್ತಿನೇ ಇಲ್ಲ, ಹುಡುಕ್ತಾನೆ ಇರ್ತಾನೆ. ಏನ್ ಹುಡುಕ್ತಿರ್ತಾನೆ ಅವನು? ಸಂತಸ, ಸಮಾಧಾನ, ಸಂತೃಪ್ತಿ, ಅದನ್ನ ಹುಡುಕ್ತಾನೆ ಇರ್ತಾನೆ, ಹುಡುಕಾಟದಲ್ಲೇ ಇರ್ತಾನೆ. ಇವುಗಳು ಪುಸ್ತಕದ ಶಬ್ದಗಳಾಗಿವೆ ಹೊರತು ಮನುಷ್ಯನ ಮಸ್ತಕಕ್ಕೆ ಬರ್ಲೇ ಇಲ್ಲ. ಈ ಹುಡುಕ್ತಾನೆ ಇದ್ದಾನೆ ಮನುಷ್ಯ, ಅದನ್ನ ನನ್ಗೆ ನೆಮ್ಮದಿನೇ ಇಲ್ಲ ಅಂತಾನೆ. ಎಷ್ಟು ಶ್ರೀಮಂತನಾಗಿರ್ತಾರೆ, ಆದ್ರೆ ಅವ್ರಿಗೆ ಸರಿಯಾಗಿ ಊಟ ಮಾಡಕ್ಕಾಗಲ್ಲ, ಶುಗರು, BP-ನೋ ಏನೋ ಒಂದು ಕಾಯಿಲೆ ಇರುತ್ತೆ, ಅವನಿಗೆ ನೆಮ್ಮದಿ ಇರಲ್ಲ. ಹೀಗೆ ನೆಮ್ಮದಿಯ ಹುಡುಕಾಟಕ್ಕೆ ಮನುಷ್ಯ ಹುಡುಕಾಟನೆ ಮಾಡ್ತಾನೆ ಇದ್ದಾನೆ. ಹಾಗಾದ್ರೆ ಮನುಷ್ಯ ತಪ್ಪಿದ್ದೆಲ್ಲಿ? ಹುಡುಕಾಟ ಮಾಡ್ತಾ ಇದ್ದಾನೆ, ಆದ್ರೆ ಮನುಷ್ಯ ಯಾಕೆ ನೆಮ್ಮದಿ ಇಲ್ಲ? ಏನು ಇವ್ರು ತಪ್ಪಿದ್ದೆಲ್ಲಿ ಅಂತಂದ್ರೆ ತಮ್ಮ ತಿಳುವಳಿಕೆಯಲ್ಲಿ, ತಮ್ಮ ಆಲೋಚನೆಯಲ್ಲಿ ತಪ್ಪಿದೆ. ಇವರು ತಮ್ಮ ತಿಳುವಳಿಕೆ, ಆಲೋಚನೆಗಳಲ್ಲಿ ಎಡುತ್ತಾ ಇದ್ದಾರೆ. ಮನುಷ್ಯ ಎರಡು ಸಂಗತಿಗಳನ್ನ ಅರ್ಥ ಮಾಡ್ಕೊಳ್ಬೇಕು. ವಾಸ್ತವಿಕ ಸತ್ಯ ಮತ್ತು ಸತ್ಯದಂತೆ ತೋರುವ ಸಂಗತಿಯನ್ನ ಅರ್ಥ ಮಾಡಿಕೊಳ್ಳಬೇಕು. ಮನುಷ್ಯ ವಾಸ್ತವಿಕ ಸತ್ಯವನ್ನ ಅರ್ಥ ಮಾಡ್ಕೊಳ್ಬೇಕು ಮತ್ತು ಸತ್ಯದಂತೆ ತೋರುವ ಸಂಗತಿಯನ್ನ ಅರ್ಥ ಮಾಡ್ಕೊಳ್ಬೇಕು. ಮನುಷ್ಯನಿಗೆ ಯಾವುದು ಸತ್ಯ ಎನ್ನುವುದು ಗೊತ್ತಿರ್ಬೇಕು, ಯಾವುದು ಸುಳ್ಳು ಅನ್ನೋದು ಗೊತ್ತಿರ್ಬೇಕು, ಮಿಥ್ಯ ಅನ್ನೋದು ಸಹ ಗೊತ್ತಿರ್ಬೇಕು. ಮಿಥ್ಯವೇ ಸತ್ಯ ಎಂದು ಬದುಕುವುದು ಸಲ್ಲ. ಈ ಸುಳ್ಳನ್ನೇ ಸತ್ಯ ಅಂತ ಮಾಡ್ಕೊಂಡು ನಾವು ಬದುಕೋದು ಇದು ಸರಿಯಲ್ಲ. ಬರುವಾಗಲೂ ಶೂನ್ಯ, ಹೋಗುವಾಗಲೂ ಶೂನ್ಯ. ಜೀವನ ಎಂದರೆ ಶೂನ್ಯ ಸಂಪಾದನೆ ಅಷ್ಟೇ. ನಾವು ಏನನ್ನ ಸಂಪಾದನೆ ಮಾಡಿದ್ರು ಅದು ಹೋಗುವಾಗ ನಾವು ಏನನ್ನು ತೆಗೆದುಕೊಂಡು ಹೋಗಲ್ಲ, ನಾವು ಹೇಗ್ ಬಂದ್ವೋ ಹಾಗೆ ಹೋಗ್ತೀವಿ. ಬದುಕು ಶೂನ್ಯ. ಹಾಗಾಗಿ ನಾವು ಬದುಕಿರೋವರೆಗೆ ಒಳ್ಳೆ ಚಿಂತನೆಯನ್ನ ಮಾಡಿ, ಒಳ್ಳೆ ಆಲೋಚನೆಗಳನ್ನ ಮಾಡಿ ಉತ್ತಮ ಬದುಕನ್ನ ಕಟ್ಕೊಳ್ಬೇಕು. ನಾವು ಏನಾದರೂ ಸಾಧಿಸಬೇಕು ಅಂತಂದ್ರೆ ಜೀವನವನ್ನು ನಿರ್ದಿಷ್ಟ ಉದ್ದೇಶಕ್ಕೆ ಬಳಸ್ಬೇಕು. ನಾವ್ ಏನಾದ್ರೂ ಒಂದು ಸಾಧನೆ ಮಾಡ್ಬೇಕು ಅಂದ್ರೆ ಒಂದು ನಿರ್ದಿಷ್ಟವಾದ ಕ್ಷೇತ್ರಕ್ಕೆ ನಮ್ಮನ್ನ ತೊಡಗಿಸ್ಕೋಬೇಕು, ನಿರ್ದಿಷ್ಟವಾದ ಉದ್ದೇಶವನ್ನ ನಾವ್ ಇಟ್ಕೋಬೇಕು. ಎಲ್ಲಾನು ಕಲಿತೀವಿ ಅಂದ್ರೆ ಎಲ್ಲಾ ಇದ್ರ ತರನು ನಾವು ಮಾಡ್ತೀವಿ ಅಂದ್ರೆ ನಾವು ಮಾಡಕ್ಕಾಗಲ್ಲ. ಒಂದು ನಿರ್ದಿಷ್ಟ ಉದ್ದೇಶವನ್ನ ನಾವು ಇಟ್ಕೋಬೇಕು, ಇಲ್ಲವಾದರೆ ಕೆಡುತ್ತದೆ. ಈ ದೇಹ ಎಂದರೆ ಶಕ್ತಿ ಸಂಚಯ. ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ ಎಲ್ಲವೂ ಇದೆ. ಈ ದೇಹದಲ್ಲಿ ಎಲ್ಲಾ ಶಕ್ತಿಗಳು ಇದೆ. ಇಚ್ಛಾ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ ಎಲ್ಲವೂ ಇದೆ. ಇದು ನಮ್ಮ ದೇಹ ಒಂದು ಮಾನವ ಜನ್ಮ ಒಂದು ಶಕ್ತಿಯ ಬ್ಯಾಂಕ್ ಇದ್ದಂಗೆ. ಅದನ್ನ ಹೇಗ್ ಬಳಸ್ಕೋಬೇಕು ಅನ್ನೋದು ನಮ್ಗೆ ಗೊತ್ತಿರ್ಬೇಕು. ಮತ್ತೆ ಯಾವಾಗ ಏನೇನ್ ಮಾಡ್ಬೇಕು ಎಂದು ನಮ್ಮ ಋಷಿ ಮುನಿಗಳು ಕಂಡುಕೊಂಡಿದ್ರು. ಮನುಷ್ಯ ಬಾಲ್ಯವನ್ನ ಓದುವುದಕ್ಕೆ ಮೀಸಲಿಡ್ಬೇಕು. ನೀವು ರೊಕ್ಕ ಗಳಿಸಿದ್ರೆ, ನಾವು ದುಡ್ಡನ್ನ ಗಳಿಸಿದ್ರೆ ನಮ್ಮ ಊರಿನಲ್ಲಿ ಮಾತ್ರ ಶ್ರೀಮಂತ ಆಗ್ತೀವಿ. ನಮ್ಮ ಊರಲ್ಲಿ ಒಬ್ರು ಶ್ರೀಮಂತರು, ನಾವು ದುಡ್ಡಿದೆ ಅಂದ್ರೆ ನಮ್ಮ ಊರಿಗೆ ಮಾತ್ರ ನಾವು ಶ್ರೀಮಂತರಾಗ್ತೀವಿ. ಆದ್ರೆ ಜ್ಞಾನವನ್ನ ಗಳಿಸಿದ್ರೆ ಇಡೀ ವಿಶ್ವದಲ್ಲಿಯೇ ಹೆಸರು ಮಾಡಬಹುದು. ಅದಕ್ಕಾಗಿ ನಾವು ಬರೀ ಹಣಕ್ಕಾಗಿ ನಾವು ಆದ್ಯತೆ ಕೊಡಬಾರ್ದು, ಜ್ಞಾನ ಸಂಪಾದನೆಯನ್ನ ಮಾಡ್ಬೇಕು. APJ ಅಬ್ದುಲ್ ಕಲಾಂ ರವರು ರಾಷ್ಟ್ರಪತಿ ಆದಾಗ ರಾಷ್ಟ್ರ ಭವನ ಒಳಕ್ಕೆ ಅವರು 2 ಸೂಟ್ ಕೇಸ್ ತೆಗೆದುಕೊಂಡು ಹೋದ್ರು. ಒಂದು ಪುಸ್ತಕಗಳದ್ದು, ಇನ್ನೊಂದು ಬಟ್ಟೆಗಳದ್ದು. ಅಲ್ಲಿಂದ ಅವ್ರ ಕೆಲಸ ಮುಗಿದು ಹೊರಗಡೆ ಬರುವಾಗ ಅವ್ರು ಮತ್ತೆ ಅದೇ 2 ಸೂಟ್ ಕೇಸ್ಗಳನ್ನ ವಾಪಸ್ ತರ್ತಾರೆ. ಬಟ್ಟೆಗಳದ್ದು ಮತ್ತೆ ಪುಸ್ತಕಗಳನ್ನ ತರ್ತಾರೆ. ಯಾಕಂತಂದ್ರೆ ಅವರು ಯಾವಾಗ್ಲೂ ಅಲ್ಲಿ ಹೊರಗೆ ಬರುವಾಗ 2 ಸೂಟ್ ಕೇಸ್ ತರ್ತಾರೆ. ಅವರು ಹಣದಿಂದ ಶ್ರೀಮಂತರಾಗ್ಲಿಲ್ಲ, ಜ್ಞಾನದಿಂದ ಶ್ರೀಮಂತರಾಗಿದ್ರು. ಅವರು ಹಣ ಮಾಡೋ ಒಂದು ಉದ್ದೇಶ ಅವ್ರಿರ್ಲಿಲ್ಲ, ಜ್ಞಾನವನ್ನ ಅದೇ ರೀತಿ ಅವರು ಹೊರಗಡೆ ಬರ್ತಾರೆ. ಆದ್ರಿಂದ ಯಾವಾಗಲೂ ಓದುವ ಹವ್ಯಾಸ ಬೆಳೆಸ್ಕೋಬೇಕು, ಧ್ಯಾನ ಮಾಡಿ ಜ್ಞಾನವನ್ನ ಪಡೆಯುವವರಾಗಬೇಕು.
ಹೆಚ್ಚು ಹೆಚ್ಚು ಧ್ಯಾನ ಮಾಡಿ ಜ್ಞಾನವಂತರಾಗಬೇಕು. ನಮ್ಮಲ್ಲಿರುವ ಶಕ್ತಿಯ ವಿಕಾಸವನ್ನ ಮಾಡಿಕೊಳ್ಬೇಕು. ಇಷ್ಟು ಹೇಳ್ತಾ ನನ್ನ ಜ್ಞಾನ ಹಂಚಿಕೆಯನ್ನ ಮುಕ್ತಾಯ ಮಾಡುತ್ತೀನಿ ಮೇಡಮ್. ಥ್ಯಾಂಕ್ ಯು.